ನಮಸ್ಕಾರ ಸ್ನೇಹಿತರೆ, ಇವತ್ತು ಮೈಸೂರು ರಿಂಗ್ ರೋಡ್. ಯಾವ ಊರಿದು? ಸಿದ್ಲಿಂಗ್ಪುರ. ಸಿದ್ಲಿಂಗ್ಪುರ ಮನೆ ಕಟ್ಟಕ್ಕೆ ನಮ್ದೇ ಇದು 60-40 60-40 ಮಗಳು. ಇದು ಮನೆ ಕಟ್ತಾರೆ ಪ್ಲಾನಿಂಗ್ ಅಲ್ಲಿ ಬಂದಿದ್ದೀವಿ. ಇದು ನೋಡಿಲ್ವೇನಮ್ಮ, ತೋಟ ಮಾಡ್ತಾವ್ರೆ ಸದ್ಯಕ್ಕೆ. 60-40 ಸೈಟಲ್ಲಿ ಒಂದು ಒಳ್ಳೆ ಮನೆ ಪ್ಲಾನಿಂಗ್ ಮಾಡ್ತಾಯಿದ್ದೀವಿ. ಇವತ್ತೆಲ್ಲ ದಿಕ್ಕೆಲ್ಲ ಚೆಕ್ ಮಾಡಿದ್ರೆ ಪರ್ಫೆಕ್ಟ್ ಆಗಿದೆ. ಇವತ್ತು ಇಲ್ಲಿ ಬಂದಿದ್ದೀವಿ, ಮೈಸೂರು ಸಿದ್ಲಿಂಗ್ಪುರ. ಇವತ್ತು ಸಿದ್ಲಿಂಗ್ಪುರ ಯಾವುದು ಇದು? ಸಿದ್ಲಿಂಗ್ಪುರ ಮೈಸೂರು ಹೋಬಳಿ. ತುಂಬ ಚೆನ್ನಾಗಿದೆ ಜಾಗ. ರಿಂಗ್ ರೋಡಿಂದ ಕರ್ಕೊಂಬಂದರು. ಸೊ 3 ಕಿಲೋಮೀಟರ್. ಪೂರ್ತಿ ಫುಲ್ ನೇಮ್ ಏನೋ? ರಾಜೇಶ್. ಅಷ್ಟೇ, ಬರೀ ರಾಜೇಶ್. ರಾಜೇಶ್. ಎಮ್ ಎಸ್ ರಾಜೇಶ್. ಸೊ ಇವರು ತುಂಬ ನನ್ನ ಫಾಲೋಅಪ್ ಮಾಡ್ತಾಯಿದ್ದಾರೆ ಇಬ್ಬರು. ಅದಕ್ಕೆ ಅವರು ಮನೆ ಕಟ್ಟಬೇಕು ಅಂತೇಳಿ ಇಲ್ಲಿ ಜಾಗ ತೋರಿಸಿದ್ರು. 60-40 ತುಂಬ ಚೆನ್ನಾಗಿದೆ ಜಾಗ. ಸ್ಕ್ವೇರ್ ಆಗಿದೆ, ಏನು ಹಿಂದೆ ಮುಂದೆ ಇಲ್ಲ. ಸ್ಕ್ವೇರ್ ಪಾಸು ಇಲ್ಲ. ಒಂದು 5% ಹಿಂಗೆ ಬೆಳೀತಾ ಅದು ಚರಂಡಿ ಹೆಂಗೆ ತೊಗೊಂಡವ್ರೆ ಅದು ನಾವು ಸ್ಟ್ರೈಟ್ ಮಾಡ್ಕೊಂಬಿಟ್ಟು 5% ಒಳಗಡೆ ಸ್ಕ್ವೇರ್ ಮಾಡ್ಕೊಂಬಿಟ್ಟು ಅವ್ರಿಗೊಂದು ಇವ್ರಿಗೆ ಹೆಂಚಿನ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅಂತ ಅವ್ರಿಗೆ. ನಮ್ಮ ಎಲ್ಲರೂ ಹೆಂಚಿನ ಮನೆ ಹೊಡೆದಾಕ್ಬಿಟ್ಟು ಮಾಮೂಲಿ ಮೋಲ್ಡ್ ಹಾಕ್ಕೊತಾ ಇದ್ದಾರೆ. ಇವ್ರು ಹೆಂಚಿನ ಮನೆ ಬೇಕಂತ ಅವ್ರಿಗೆ. ಸೊ ಆ್ಯಕ್ಚುಲಿ ಒರಿಜಿನಲ್ ಹೆಂಚಿನ ಮನೆ ಒಳ್ಳೇದು, ಯಾಕಂದರೆ ಎನರ್ಜಿ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ. ಈ ಮೋಲ್ಡ್ ಮನೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎನರ್ಜಿ ಚೆನ್ನಾಗಿರುತ್ತೆ. ಸೊ ಹೆಂಚಿನ ಮನೆ ಗುಡ್ಡ ಹಾಕಿ ಮಾಮೂಲಿ ಕಬ್ಬಣ ಹಾಕೋಣ. ಹಂಗೆ ಹೇಳ್ತೀರಿ ಹಂಗೆ ಸರ್? ಅಲ್ಲ, ಹೇಳಿದ್ದು ಗುಡ್ಡ ಹಾಕ್ಬೋದು, ಕಬ್ಬಣ ಹಾಕ್ತಾರೆ. ಕಬ್ಬಣ ಹಾಕಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಮರ ಅಂದರೆ ಹೆದರಿಕೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹತ್ರ ಬೈನ್ ಸ್ವಲ್ಪ ರಾಜೇಶ್ ಮಾತಾಡಿ ಹೇಳಪ್ಪ. ರಾಜೇಶ್ ಇರ್ತೀನಿ ನೋಡ, ಹಂಗೆ ಯೂಟ್ಯೂಬ್ ನೋಡು. ಏನಿಲ್ಲ, ಹಂಚು ಮನೆ ಮಾಡ್ಬೇಕಂತ ತುಂಬ ದಿನದ ಆಸೆ. ತಾರಸಿ ಮನೆ ಮಾಡುವಂತ ನಮ್ಮ ಮಿಸ್ಸಸ್ಸು. ನಮಗೇನು ತಾರಸಿ ಮನೆಯಲ್ಲಿ ಕಾವು ತಡ್ಬೇಕಾಯ್ತಿಲ್ಲ. ನಾವು ಹೆಂಗೆ ಹಳ್ಳಿ ಹಂಗಿತ್ತು ಮೊದಲು ಹಂಗೆ ಇರೋಣ ಅಂತ ಆಸೆ. ನಿಮ್ಮ ತಾತ ಮನೆಯಲ್ಲಿ ಇದ್ವಲ್ಲ ಹಂಗಿರ್ಬೇಕು ಅಂತ. ಕೂಲಾಗಿರ್ಬೇಕಂತ ಚೆನ್ನಾಗಿರುತ್ತೆ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು. ರಂಜಿತಾ. ನಂಗೇನು ಅಂದರೆ ತೊಟ್ಟಿ ಥರ ಹಳೆ ಕಾಲದ ತೊಟ್ಟಿ ಮನೆ ಬೇಕು ಅಂತ. ಬಟ್ ತೊಟ್ಟಿ ಮನೆ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಆಗುತ್ತೆ, ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಈ ಸದ್ಯಕ್ಕೆ ಇದೇ ಮಾಡ್ಕೊಳ್ರಿ. ಆಮೇಲೆ ತೋಟದಲ್ಲಿ ಇದನ್ನು ತಗೊಂಡೋಗಿ ರೀಸೆಟ್ ಮಾಡೋದು. ಓಕೆ ಸರ್. ಅಲ್ಲಿ ಇದನ್ನೇ ತಗೊಂಡೋಗಿ ಅಲ್ಲಿ ರೀಸೆಟ್ ಮಾಡಿ ಮತ್ತೆ ಹೊಸದಾಗಿ ಮಾಡೋದು. ಈಗ ಪಿಕಪ್ ಸ್ಟೆಪ್ ಬೈ ಸ್ಟೆಪ್ ಹತ್ತಬೇಕು. ಈಗ ಒಂದು ಮನೆ ಆಗಿ ಸ್ವಲ್ಪ ಎನರ್ಜಿ ತಗೊಂಡು ಇಲ್ಲಿ ಕಾಂಪ್ಲೆಕ್ಸ್ ಮಾಡ್ಕೊಂಡು ಮತ್ತು ತೋಟದಲ್ಲಿ ಒಂದು ಮನೆ ಮಾಡ್ಕೊಂಡು ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹತ್ತಬೇಕು. ಒಂದೇ ಸಲ ಹತ್ತಕ್ಕಾಗಲ್ಲ. ನನಗೆ ಅಪ್ಪನಿಗೆ ಗುಂಡಿ ಹಾಕ್ಬೇಕು. ಹಾಂ, ಏನು ಹೆಸರು? ಹೆಸರು ಹೇಳು. ಪ್ರಿಯಾಂಕಾ. ಕಟಿಂಗ್ ಹಂಗೆ ಇದೆ. ಓಕೆ ಸ್ನೇಹಿತರೆ, ನೋಡಿ ಈ ಥರ ಹೆಂಚಿನ ಮನೆ ಕಟ್ಟಬೇಕಂದ್ರೆ ಮತ್ತೆ ರಿವರ್ಸು. ನಾನು ವಾಸ್ತುವಲ್ಲಿ ರಿವರ್ಸ್ ಹೋಗ್ತಾಯಿದ್ದೀನಿ. 200 years ಬ್ಯಾಕ್ ವಾಸ್ತು, 100 years ಬ್ಯಾಕ್ ವಾಸ್ತು ಹೆಂಗಿತ್ತು ಮತ್ತೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಹೊಸದಾಗಿ ಅಂದರೆ ಈ ಸೆಂಟ್ರಲ್ಲಿ ವಾಸ್ತು ಎಲ್ಲ ಮರ್ತೋಗ್ಬಿಟ್ರು ಸಿಗೋ. ಹಾಂ, ಇನ್ನೇನು ಮರ್ತೋಗಿಲ್ವಾ? ಹಂಗೆ ಈಗ ನಿಮ್ಮಪ್ಪ ಅವರಪ್ಪ ವಾಸ್ತು ಬಂದರೆ ಹೊಡೋಗ್ಬಿಡ್ತಾನೆ. ಯಾವ ವಾಸ್ತು ಹೋಗಲ್ಲ ಹತ್ಲಾಗೆ ಅಂತ. ಅದಕ್ಕೆ ಅವ್ರ ತಾತ ವಾಸ್ತು ಕಟ್ತಿದ್ದ ಮನೆ. ಇವರಪ್ಪ ಅಂದ್ರೆ ಎಲ್ಲ ಹಾಳು ಮಾಡ್ಕೊಂಡು ಬಂದರು. ಅಥವಾ ನಿಮ್ಮಪ್ಪ ನಮ್ಮಪ್ಪ ಎಲ್ಲರೂ ಅವ್ರು ಯಾರು ಕೇರ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ 4 ಅಕ್ಷರ ಓದ್ಕೊಂಡ್ರಲ್ಲ. ಅವ್ರ ತಾತ ಓದಿರಲಿಲ್ಲ. 4 ಜನ ಕೇಳಿ ಮನೆ ಕಟ್ಟದ. ಇವರಪ್ಪ 4 ಅಕ್ಷರ ಓದ್ಕೊಂಡ ತಕ್ಷಣ ಎಲ್ಲ ಬಿಟ್ಬಿಟ್ಟ. ಅರ್ಥ ಆಯ್ತಾ? ನನಗೆ ನಾನೇ ಬುದ್ಧಿವಂತ ಅಂತ ಎಲ್ಲ ಹಾಳು ಮಾಡಿಕ್ಕಿದ್ರು. ಅಷ್ಟೇ ಆಗಿರೋದು. ಎಲ್ಲರಪ್ಪ ಅಂದರೂ ಹಿಂಗೆ ಮಾಡಿರೋ ಕೆಲಸ. ಅವ್ರು ಹಾಳು ಮಾಡಿರೋದನ್ನು ಮತ್ತೆ ನಾನು ಈಗ ಸಟ್ರೇಟ್ ಮಾಡಿ ಸರಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ತಾತಂದರು ಮುತ್ತಾತಂದರು ವಾಸ್ತುಗೆ ಹೋಗ್ತಾಯಿದ್ರು. ಆ ಹಳೆಯ ಕಾಲದಲ್ಲಿ ಹೆಂಗಿದ್ರು, ಎಷ್ಟು ಎನರ್ಜಿ ತೊಗೊತಾಯಿದ್ರು. 4 ಡೋರ್ ಏನಕ್ಕೆ ಮಾಡ್ತಾಯಿದ್ರು? ಒಂದು ಮನೆಗೆ 4 ಡೋರ್ ಮಡಗೋರು. ಇವಾಗ 2 ಡೋರ್ ಕೊಟ್ಟರೆ ಬೇಡ ಸರ್, ನಮ್ಮ ಕೈಲಾಗಲ್ಲ 2 ಡೋರ್ ಹಾಕ್ಕೊಂಡು ಹೋಗೋಕ್ಕೆ ಅಂತ. ಬೆಳಗ್ಗಿದ್ರೆ 4 ಡೋರ್ ತೆಗಿತಿದ್ರು. ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು. ಈಗಲೂ ಇದೆ ಮನೆಗಳು, ಹಳೆ ಕಾಲದ ಮನೆಗಳು. ಯಾಕಂದ್ರೆ ನಂಜನಗೂಡು ಎಲ್ಲ ಒಳಗಡೆ ಹೋದರೆ ಬೇಜಾನ್ ಮನೆಗಳಿದೆ, ಸಿಕ್ಕಾಪಟ್ಟೆ ಇದೆ. ಮಳವಳ್ಳಿ ಒಳಗಡೆ ಎಲ್ಲ ನಮ್ದು ಹಳೆ ಮನೆ ಬಿದೋಗಿದೆ, ಅದರಲ್ಲೂ ಹಂಗೆ ಇದೆ. 4 ಬಾಗಿಲು ಅಲ್ಲ ಹೇಳಿದ್ದು. ಎಲ್ಲ ಉತ್ತರಕ್ಕೂ, ಪೂರ್ವಕ್ಕೆ, ಪಶ್ಚಿಮಕ್ಕೆ ಎಲ್ಲ ಡೋರ್ ಇರೋದು. ಅದು ಬಿಟ್ಟು ಈಗ ಒಂದೇ ಸಿಂಗಲ್ ಡೋರ್ ಬಂದುಬಿಡ್ತು. ಸಿಂಗಲ್ ಡೋರ್ಗೂ 2 ಕಡೆ ಕಿಟಕಿ ಇರಬೇಕು. ಅದು ಒಂದೇ ಕಡೆ ಒಂದು ಕಣ್ಣು ಆಗ್ಬಿಡ್ತದೆ ಈಗ. ಹಾಂ, ಅದು ಅದೇನಂತಾರಲ್ಲ ಗುಡ್ಡಿ ಮನೆ ಅಂತ. ಒಂದು ಬಾಗಿಲಿಗೆ 2 ಕಿಟಕಿ ಇರಲೇಬೇಕು ಹಳೆ ಕಾಲದಲ್ಲಿ. ಆಮೇಲೆ ಆ ಕಡೆ ಈ ಕಡೆ ಒಂದು ದೀಪ ಹಚ್ಚಕ್ಕೆ ಅಂತ ಒಂದು ಇದು ಮಾಡ್ತಾರೆ, ಹಳ್ಳ ಮಾಡಿ ಹಿಂಗೆ ಪಿರಮಿಡ್ ಶೇಪಲ್ಲಿ. ಅದೆಲ್ಲ ಅದರಲ್ಲೂ ಮಾಡ್ತಾರೆ, ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾರೆ. ಬಟ್ ಅದು ಯಾವುದೂ ಇಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಈಗ. ಮತ್ತೆ ನನ್ನ ವಾಸ್ತುವಿಂದ ಎಲ್ಲ ಮತ್ತೆ ರಿವರ್ಸ್ ಮಾಡಿಸ್ತಾ ಇದ್ದೀನಿ ಎಲ್ಲರ ಕೈಲೂ.
ತುಂಬ ಸಕಲೇಶ್ಪುರ ಆ ಕಡೆ ಅಂತೂ ಮನೆಗಳು ನೋಡ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ಶಿವು. ಅಷ್ಟು ಚೆನ್ನಾಗಿದ್ದಾವೆ ಹಳೆ ಮನೆಗಳು, 200 ವರ್ಷದ ಮನೆಗಳು. ಆಯ್ತಾ ಸರ್, ಅದ್ಭುತವಾಗಿದೆ. ನಮ್ಮಲ್ಲೆಲ್ಲ 40 ವರ್ಷಕ್ಕೂ ಇರಲ್ಲ. ಇಲ್ಲ ಏನಾಗುತ್ತೆ ಎಲ್ಲ ಹೊಡೆದಾಕಲ್ಲ, ಮನೆ ಫ್ಯಾಮಿಲಿ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ ಮನೆ. ಅವ್ರ ತಾತ ಕಟ್ಟಿರೋದು. ಈ ಕಡೆ ಒಂದು ರೂಮ್ ಅಟ್ಯಾಚ್ ಮಾಡ್ತಾರೆ, ಒಂದು ಮದುವೆ ಆಯಿತು ಒಂದು ಮನ್ಮಗಳಿಗೆ, ಎಡಗಡೆ ಒಂದು ರೂಮ್ ಅಟ್ಯಾಚ್ ಮಾಡ್ತಾರೆ, ಈ ಕಡೆ ಒಂದು ಸ್ವಲ್ಪ ಆಯಿತಾ, ಎಡಗಡೆ ಒಂದು ರೂಮ್ ಅಟ್ಯಾಚ್ ಮಾಡ್ತಾರೆ, ಬಲಗಡೆ ಒಂದು ರೂಮ್ ಅಟ್ಯಾಚ್ ಮಾಡ್ತಾರೆ, ಮುಗಿದೋಯ್ತು ಕತೆ, ವಾಸ್ತು ಮುಗಿದೋಯ್ತು. ಈ ಕಡೆ ಅಗ್ನಿಮೂಲೆ ಬೆಳೀತದೆ, ಈ ಕಡೆ ವಾಯುಮೂಲೆ ಬೆಳೀತದೆ. ಅಲ್ಲಿ ಸತ್ತೋಯ್ತು ಮನೆ, ಎಂಥ ಮನೆ ಆದರೂ ಸತ್ತೋಯ್ತು. ಒಂದು ಸಲ ಮನೆ ಕಟ್ಟಿದ ಮೇಲೆ ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡಲೇಬಾರ್ದು. ಏನೇ ಕಷ್ಟ ಬಂದರೆ ಸುಮ್ಮನೆ ಹಿಂಗೆ ಒಂದು ಕಾರ್ ತಂದಿದ್ದೀನಿ ಹೊಸ ಕಾರ್ ಅಂತ ಹೇಳ್ಬಿಟ್ಟು ದೇವ್ ಮೂಲೆ ಬೆಳೆಸೋದು, ಆಯಿತಾ, 4 ಶೀಟ್ ಹಾಕ್ಬಿಟ್ಟು ಆಯ್ತು ಮುಗಿದೋಯ್ತು ಅನ್ಕತೆ. ಮತ್ತು ನೆಕ್ಸ್ಟ್ ಕಾರು ಇರೋಲ್ಲ, ನೆಕ್ಸ್ಟ್ ಇಯರ್ ಕಾರು ಇರೋಲ್ಲ, ಈಗ ನಮ್ಮ ಮನೆಯಲ್ಲೂ ಇರೋಲ್ಲ, ಮನೇಲಿ ಮಾರ್ಕೊಂಡು ಹೋಗ್ತಾರೆ. ಈ ಥರ ಎಲ್ಲ ಆಗ್ತಾಯಿದೆ. ಹೌದು ನಿಜ. ಏನೋ ಏನೋ ಕಾರ್ ಮಾರಬೇಕಾಗಿತ್ತು, ಏನೋ ಜಸ್ಟ್ ಮಿಸ್ ಆಗ್ಬಿಟ್ಟು ಶಿವು ಅದು ಹೇಳಿದ್ನಲ್ಲ, ಕಾರ್ ಮಾಡೋ ಪರಿಸ್ಥಿತಿ ಬಂದಿತ್ತು, ನಾನು ಸಿಕ್ಕಿದ ಟಕ್ಕಂತ ವಾಸ್ತು ಚೇಂಜ್ ಮಾಡಿದೆ, ರೆಡಿ ಆಗ್ಬಿಟ್ಟ. ಹಾಂ, ನಂಜನಗೂಡು ಇರೋದು ಶಿವು, ನಮ್ಮ ಶಿವು. ಸೊ ಎಲ್ಲ ಅವ್ರ ವಿಡಿಯೋ ಮಾಡ್ತೀನಿ ನಾನು, ಸ್ವಲ್ಪ ದೊಡ್ಡ ಚರಿತ್ರೆ ಇದೆ ಅವ್ರದ್ದೆಲ್ಲ. ಅವ್ರಿಗೆ ಫುಲ್ ಚರಿತ್ರೆ ಇದೆ, ಫುಲ್ ವಿಡಿಯೋ ಒಂದು ಎಪಿಸೋಡ್ ಸಾಲಲ್ಲ, ಒಂದು 2-3 ಎಪಿಸೋಡ್ ಹಾಕ್ಬೇಕು ಶಿವು. ಸೊ ಹಂಗೆ ಅದು ಹೇಳಿ ನಗ್ತಾ ಇದ್ದಾನೆ, ಕಾರ್ಯ ಇರೋಲ್ಲ ನೆಕ್ಸ್ಟ್ ಅಂದರೆ ನಗ್ತಾ ಇದ್ದಾನೆ ಅವ್ರಿಗೆ. ಸೊ ಹಂಗೆ ವಾಸ್ತು ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಶ್ರೇಷ್ಠವಾದ ಮನೆ ಅನ್ನೋದು ನಮ್ಮ ಜೀವನ ಬದಲಿಸುತ್ತಮ್ಮ. ಒಂದು ಮದುವೆ, ಒಂದು ಮನೆ, ಆಯಿತಾ, ಅವೆರಡೂ ಚೆನ್ನಾಗಿದ್ದರೆ, ಒಂದು ಹೆಣ್ಣು, ನಮ್ಮ ಮನೆಗೆ ಬರೋ ಹೆಣ್ಣು ಹಣ್ಣು ಮಣ್ಣು ಅಂತೀವಿ, ಹೆಣ್ಣು ಹಣ್ಣು ಮಣ್ಣು ಮಾತ್ರ ಸರಿಯಾಗಿ ನೋಡ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್ ಆಗ್ತೀವಿ. ನೀನು ಅಷ್ಟೇ, ಅವ್ನು ಚೆನ್ನಾಗಿ ನೋಡ್ಕೊ, ನೀನು ಚೆನ್ನಾಗಿ ಮಾಡ್ತೀವಿ, ಉದಾರ ಆಗ್ತೀವಿ. ಅವ್ರ ಕಣ್ಣಲ್ಲಿ ನೀರು ಬಂತು, ನೀವು ಮುಗಿತೀನಿ ಕತೆ, ಇವಳಾಗಲಿ ಇವರಾಗಲಿ ಅಷ್ಟೇ. ಹೆಣ್ಮಕ್ಳನ್ನ ಹೆಣ್ಣು ಹಣ್ಣು ಮಣ್ಣು ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಪ್ರೀತಿಯಿಂದ. ಏನೋ ತಾಯಿ ಅಷ್ಟೇ, ತಾಯಿನ ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಲೈಫಲ್ಲಿ ಸೋಲೇ ಇರೋಲ್ಲ, ಚೆನ್ನಾಗಿ ಹೋಗ್ತಾ ಇರುತ್ತೆ. ಅರ್ಧ ವಾಸ್ತು ಅಲ್ಲೇ ಹೋಗುತ್ತೆ. ಇವ್ರು ಮಂಗಳವಾರ ಶುಕ್ರವಾರ ಹತ್ಬಿಡ್ತಾರೆ. ಹ್ಞೂ, ಅದು ಏನಿಲ್ಲ, ಸುಮ್ಮನೆ ಏನೋ ಅನ್ನಂಗಿಲ್ಲ, ಹಂಗೆ ಅಂದರೆ ಸಾಕು ಅದು ಬಿಡ್ತಾರೆ. ಇದು ದೊಡ್ಡ ಇವಾಗ ಹೆಣ್ಮಕ್ಳಿಗೆ ಅದೊಂದು ಪ್ರಾಬ್ಲಮ್. ಶುಕ್ರವಾರ ಮಂಗಳವಾರ ಹೆಣ್ಮಕ್ಳನ್ನ ನಡೆಸಬೇಡಿ ದಯವಿಟ್ಟು, ನೋಡ್ಕೊಳ್ಳಿ. ಯಾವಾರ ಇವತ್ತು ಬೈಬೋದೋ ಇಲ್ವಾ, ಶುಕ್ರವಾರ ಹೆಣ್ಮಕ್ಳನ್ನ ಬೈಬೇಡಿ ಯಾರು, ಮಂಗಳವಾರ ಚಂಡಿರು ಹಾಕ್ಬಿಡ್ತಾರೆ. ಆ ಶಾಪ ನಮ್ಗೆ ಬರುತ್ತೆ ಅಲ್ವಾ ನಮ್ಮ? ಹೌದು ತಾನೇ? ಇಲ್ವಾ? ನಿಮ್ಮಪ್ಪ ಬೈಯಲ್ವಾ ನಿಮ್ಮ ಅಮ್ಮನಿಗೆ? ನಿಮ್ಮಪ್ಪ ಬೈಯಲ್ವಾ ನಿಮ್ಮ ಅಮ್ಮನಿಗೆ? ಬೈತದ? ಸೊ ಹಂಗೆ ದಯವಿಟ್ಟು ಈಗ ಸುಮ್ಮನೆ ನಾನು ಏನೇನೋ ಮಾತಾಡ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ಶಿವು. ಸೊ ಇವರಿಬ್ಬರಿಗೂ ಒಂದು ಒಳ್ಳೆ ಮನೆ ಮಾಡ್ಕೊಳ್ಳೋಣ. ಇವರು ತುಂಬ ಅಂದರೆ ಇವ್ರಿಗೆ ತುಂಬ ಆಸ್ತಿ ಇದೆ, ತುಂಬ ಅಂದರೆ ಇವ್ರಿಗೆ ಆಸ್ತಿ ಇದೆ, ಅವ್ರಿಗಿದ್ರೆ ನಿಮಗೂ ಇದ್ದಂಗೆ ಲೆಕ್ಕ, ತುಂಬ ಇದೆ, ಅವ್ರ ಕೈಗಿಲ್ಲ. ಬಿಗ್ ರೋಡಲ್ಲಿ ಆಸ್ತಿ ಇದೆ, ಕೈಗೆ ಅಟಕ್ತಾ ಇಲ್ಲ. ಸೊ ಅದಕ್ಕೆ ಅವ್ರನ್ನ ಒಳ್ಳೆ ಜಾಗದಲ್ಲಿ ಕುಂಡಿಸೋಣ. ಅವರು ನ್ಯಾಯವಾಗಿ ಬರಬೇಕಾಗಿದ್ದು ಬರಲಿ ಅಷ್ಟೇ, ಅನ್ಯಾಯವಾಗಿ ಬೇಡ. ಏನಮ್ಮ, ಎಷ್ಟು ನ್ಯಾಯವಾಗಿ ಬರಬೇಕು ಅಷ್ಟು ಬರಲಿ. ಒಂದು ಈ ಮನೆ ಮಾಡ್ಕೊಡ್ತೀನಿ, ಈ ಮನೆಗೆ ಬಂದಮೇಲೆ 100% ಅವ್ರಿಗೆ ಏನು ಬರಬೇಕು ಈ ಮನೆಗೆ ಬರುತ್ತೆ, ನಡ್ಕೊಂಬರುತ್ತೆ. ಓಕೆ, ಥ್ಯಾಂಕ್ ಯು.